ಇನ್ನು ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾಪ ಆದಂತ ಕೆಲ ಅಂಶಗಳಿಗೆ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿದೆ. ಯಾವುದೇ ಅಭಿವೃದ್ಧಿ ಮಾಡದೆ ರಾಜ್ಯಪಾಲರ ಕೈಯಲ್ಲಿ ಸರ್ಕಾರ ಸುಳ್ಳು ಹೇಳಿಸಿದೆ ಅಂತ ಟೀಕಿಸಿದೆ. ಆದರೆ ಬಿಜೆಪಿಯ ಟೀಕೆಗೆ ಕಾಂಗ್ರೆಸ್ ಕೂಡ ತಿರುಗೇಟು ಕೊಟ್ಟಿದೆ. ಇನ್ನು ರಾಜ್ಯಪಾಲರ ಭಾಷಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಪ್ರಸ್ತಾಪಿಸಿರುವಂಥ ವಿಚಾರಗಳು ಯಾವುದೆಲ್ಲ ಡೀಟೇಲ್ ನಿಮ್ಮ ಮುಂದೆ ಬರ್ತಾ ಇದೆ. ನಾವು ಮಾಡಿದ ಕೆಲಸವನ್ನು ನಮ್ಮದು ಅಂತ ಹೇಳ್ಕೊಂಡಿದ್ದಾರೆ ಅನ್ನೋದು ಬಿಜೆಪಿ ಪ್ರಸ್ತಾಪ ಮಾಡ್ತಾ ಇರೋದು ಪಾಯಿಂಟ್ ನಂಬರ್ 1. ಇನ್ನು ಬರಗಾಲಕ್ಕೆ ₹1 ಪರಿಹಾರವನ್ನು ಕೂಡ ಕೊಟ್ಟಿಲ್ಲ ರಾಜ್ಯ ಸರ್ಕಾರದಿಂದ. ರೈತರ ಆತ್ಮಹತ್ಯೆ ಹೆಚ್ಚಾಗ್ತಾನೇ ಇದೆ. ಆದರೆ ಸರ್ಕಾರ ಈ ವಿಚಾರವನ್ನು ಮುಚ್ಚಿಟ್ಟಿದೆ. ಈ ಸರ್ಕಾರದಲ್ಲಿ ರಾಜ್ಯಕ್ಕೆ ಬಂಡವಾಳ ಹೂಡಿಕೆ ಹರಿದು ಬರ್ತಾ ಇಲ್ಲ. 40ರಿಂದ 50% ಲೂಟಿ ಸರ್ಕಾರ ಇದು ಅನ್ನೋ ಸರ್ಟಿಫಿಕೇಟನ್ನು ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಅಂದರೆ ಈ ಕೆಂಪಣ್ಣ ಅವರ ಆರೋಪವನ್ನು ಪ್ರಸ್ತಾಪಿಸಿ 8 ತಿಂಗಳಲ್ಲಿ 1.5 ಲಕ್ಷ ಕಡತಗಳ ವಿಲೇವಾರಿ ಆಗಿಲ್ಲ. ಆದರೆ ರಾಜ್ಯಪಾಲರ ಭಾಷಣದಲ್ಲಿ ಅದನ್ನು ಪ್ರಸ್ತಾಪಿಸಿದ್ದಾರೆ. ಶಿವಮೊಗ್ಗ ವಿಮಾನ ನಿಲ್ದಾಣ ಯಡಿಯೂರಪ್ಪ ಅವರ ಕೊಡುಗೆ, ಅದನ್ನು ತಮ್ಮದು ಅಂತ ಹೇಳಿಕೊಂಡಿದ್ದಾರೆ. ಇದನ್ನು ಬಿಟ್ಟರೆ ಮೆಟ್ರೋ ಮತ್ತು ಜಲಜೀವನ್ ಮಿಷನ್ ಇದು ಕೇಂದ್ರದ ಯೋಜನೆಗಳು, ಅದು ರಾಜ್ಯ ಸರ್ಕಾರದ್ದು ಅಂತ ಹೇಳಿಕೊಂಡಿದ್ದಾರೆ ಅನ್ನೋದು ಬಿಜೆಪಿ ನಾಯಕರ ಆರೋಪ. हमारे राज्य में किसानों की आत्महत्या के मामले पिछले साल से कम हैं। ಸುಳ್ಳು ತಮ್ಮ ಬೆನ್ನನ್ನ ತಾವೇ ಚಪ್ಪರಿಸಿಕೊಳ್ಳುವಂತ ಕೆಲಸವನ್ನು ಅವರು ಮಾಡಿದ್ದಾರೆ. ಸಿದ್ದರಾಮಯ್ಯ 2.0 ಸರ್ಕಾರದ ಬಜೆಟ್ ಅಧಿವೇಶನ ಆರಂಭ ಆಗಿದೆ. ಉಭಯ ಸದನಗಳನ್ನು ಉದ್ದೇಶಿಸಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾಷಣ ಮಾಡಿದ್ರು. ರಾಜ್ಯ ಸರ್ಕಾರದ ವರ್ಷದ ಪ್ರಗತಿ, ಭವಿಷ್ಯದ ಬೆಳವಣಿಗೆಯನ್ನ ಪ್ರಸ್ತಾಪಿಸಿದ್ರು. ಅನುದಾನ ತಾರತಮ್ಯವನ್ನ ಸೂಕ್ಷ್ಮವಾಗಿ ಪ್ರಸ್ತಾಪಿಸಿದ ರಾಜ್ಯಪಾಲರು ಗ್ಯಾರಂಟಿ ಯೋಜನೆ ದೇಶಕ್ಕೆ ಮಾದರಿ ಅಂತ ಬಣ್ಣಿಸಿದ್ರು. ರಾಜ್ಯಪಾಲರ ಭಾಷಣದ ಅಂಶಗಳಿಗೆ ಬಿಜೆಪಿ ಆಕ್ಷೇಪ. ರಾಜ್ಯ ಸರ್ಕಾರದಿಂದ ಸುಳ್ಳಿನ ನರ್ತನ ಎಂದು ವಾಗ್ದಾಳಿ. ರಾಜ್ಯಪಾಲರ ಭಾಷಣಕ್ಕೆ ಬಿಜೆಪಿ ಆಕ್ಷೇಪಿಸಿದೆ. ರಾಜ್ಯಪಾಲರ ಬಾಯಿಂದ ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳಿಸಿದೆ. ಇದು ದಿಕ್ಕು ದೆಸೆ ಇಲ್ಲದ ಭಾಷಣ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಟೀಕಿಸಿದ್ದಾರೆ. ನಾವು ಮಾಡಿದ ಕೆಲಸ ತಮ್ಮದು ಅಂತ ಹೇಳ್ಕೊಂಡಿದ್ದಾರೆ. ಇದು ಜನವಿರೋಧಿ ಸರ್ಕಾರ. ಯಾವ ಯೋಜನೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಮಾಹಿತಿ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಬರ ಪರಿಹಾರ ನೀಡಿಲ್ಲ ಅಂತ ಟೀಕಿಸಿದ್ರು. ರಾಜ್ಯಪಾಲರ ಬಾಯಿಂದ ಬಹಳಷ್ಟು ಸುಳ್ಳುಗಳನ್ನು ಹೇಳಿಸಿದ್ದಾರೆ. ಮತ್ತೆ ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸಿಕೊಳ್ಳುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಕರ್ನಾಟಕ ಮಾಡೆಲ್ ಏನಂತ ಕಾಂಗ್ರೆಸ್ ಶಾಸಕರಿಗೆ ಕೇಳಿದರೆ ಹೇಳ್ತಾರೆ. ಕರ್ನಾಟಕ ಮಾಡೆಲ್ ಏನು? ಕಾಂಗ್ರೆಸ್ ಶಾಸಕರು ಕ್ಷೇತ್ರದಲ್ಲಿ ಓಡಾಡದಿರುವಂಥ ಪರಿಸ್ಥಿತಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗಿದೆ. ಬರಗಾಲದಲ್ಲಿ ರೈತರಿಗೆ ಪೂರ್ಣ ಪ್ರಮಾಣದ ಕಾಂಪೆನ್ಸೇಷನ್ ಕೊಟ್ಟಿಲ್ಲ. ಶಾಲಾ ಮಕ್ಕಳು ಬಸ್ಸಲ್ಲಿ ಓಡಾಡದಿರುವಂಥ ಪರಿಸ್ಥಿತಿ ಇದೆ. ಯಾವುದೇ ಇನ್ವೆಸ್ಟ್ಮೆಂಟ್ ದೊಡ್ಡ ಪ್ರಮಾಣದಲ್ಲಿ ರಾಜ್ಯಕ್ಕೆ ಬರ್ತಾ ಇಲ್ಲ. ಇಂಥ ಒಂದು ದುಸ್ಥಿತಿಯ ಪ್ರತಿಬಿಂಬ ಈ ರಾಜ್ಯಪಾಲರ ಭಾಷಣ. ಇನ್ನು ಬಿಜೆಪಿಯ ಯೋಜನೆಗಳನ್ನ ತಮ್ಮದೇ ಯೋಜನೆಯಾಗಿ ಬಿಂಬಿಸಿಕೊಂಡಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬರದ ಕಾರಣ ರೈತರ ಆತ್ಮಹತ್ಯೆ ಹೆಚ್ಚಿದೆ ಅಂತ ಟೀಕಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಶಿವಮೊಗ್ಗ ವಿಮಾನ ನಿಲ್ದಾಣ ಜಲಜೀವನ್ ಮಿಷನ್ ಕೇಂದ್ರದ್ದು. ಈ ಸರ್ಕಾರ ಬಂದು 8 ತಿಂಗಳಾಗಿದೆ, 1.5 ಲಕ್ಷ ಕಡತಗಳು ವಿಲೇವಾರಿ ಆಗಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಹಿಂದೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿದ್ದಾಗ ಜಾರಿಗೆ ತಂದಂಥ ಯೋಜನೆಗಳನ್ನು, ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆಗಳನ್ನು ನಾವೇ ತಂದಿದ್ದೀರಿ ಅಂತೇಳಿ ಬೆನ್ನು ತಟ್ಕೊಳ್ಳೋ ಅಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯಪಾಲರ ಕೈಲಿ ಹೇಳಿಸುವಂಥ ಒಂದು ಕೆಲಸವನ್ನು ಇವತ್ತು ಮಾಡಿದೆ. ಶಿವಮೊಗ್ಗ ಏರ್ಪೋರ್ಟ್ ಇರ್ಬೋದು, ನಮ್ಮ ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆ ಇರ್ಬೋದು, ಈ ಎಲ್ಲ ಯೋಜನೆಗಳನ್ನು ಕೂಡ ತಮ್ಮ ಸಾಧನೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾನ್ಯ ರಾಜ್ಯಪಾಲರ ಮುಖೇನ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಸರ್ಕಾರ ಬಂದು 8 ತಿಂಗಳಾಗಿದೆ. ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಕಡತಗಳು ಹಾಗೆ ವಿಲೇವಾರಿ ಆಗದೇ ಹಾಗೆ ಬಿದ್ದಿದೆ ಸರ್ಕಾರಿ ಕಚೇರಿಗಳಲ್ಲಿ, ಮಂತ್ರಿಗಳ ಕಚೇರಿನಲ್ಲಿ. ಬಿಜೆಪಿಗರ ಪಾಲೇನಿದೆ? ಗ್ಯಾರಂಟಿಗಳಲ್ಲಿ ಅವರ ಪಾಲಿದೆಯಾ? ಬಿಜೆಪಿಗರ ಅಸೂಯೆ ಮಾತು, ಎಚ್.ಕೆ. ಪಾಟೀಲ್ ತಿರುಗೇಟು. ಇನ್ನು ಬಿಜೆಪಿ ನಾಯಕರ ಹೇಳಿಕೆಗಳಿಗೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ ತಿರುಗೇಟು ಕೊಟ್ಟರು. ರಾಜ್ಯಪಾಲರು ಅಂಕಿಅಂಶ ಸಮೇತ ಸರ್ಕಾರದ ಸಾಧನೆ ತಿಳಿಸಿದ್ದಾರೆ.
ಬಿಜೆಪಿಗರು ಅಸೂಯೆಯಿಂದ ಮಾತನಾಡಿದ್ದಾರೆ ಅಂತ ಕಿಡಿಕಾರಿದ್ರು. ಏನಿದೆ ಇದರಲ್ಲಿ ಕೇಂದ್ರದ ಪಾಲು? ಗ್ಯಾರಂಟಿಯೊಳಗೆ ಕೇಂದ್ರದ ಪಾಲಿದೆಯಾ? ಬರದ ವಿಚಾರದಲ್ಲಿ ಒಂದು ನಯಾ ಪೈಸೆ ಕೊಡದೇ ಇರತಕ್ಕಂಥ ಕೇಂದ್ರ ಸರ್ಕಾರ ಅವ್ರದ್ದು ಪಾಲಿದೆ. ಇದರಲ್ಲಿ ಏನಿದೆ ಅವ್ರ ಪಾಲು? ಗವರ್ನರು ನಾವು ಅಂಕಿಅಂಶ ಯಾವುದಾದ್ರೂ ಕೊಟ್ಬಿಟ್ರೆ ಸುಮ್ಮನೆ ತೊಗೊಂಡ್ಬಿಡ್ತಾರ? ಭಾಳಷ್ಟು ಅಸೂಯೆ ಆಗಿದೆ ಅವ್ರಿಗೆ. ಇದೇನು ಅಭಿವೃದ್ಧಿಯ ಕೆಲಸ, ಜನಕಲ್ಯಾಣದ ಕೆಲಸ, ಜನರಿಗೆ ಸಮಾಧಾನ ಆಗುವಂಥ ಕೆಲಸ, ಅದ್ರ ಜೊತೆಗೆ ಕೇಂದ್ರ ಏನು ಮಾಡಿಲ್ಲ ಅನ್ನೋದನ್ನು ಹೇಳಿದ್ದೇವೆ. ಅದು ಅವ್ರಿಗೆ ಭಾಳಷ್ಟು ನೋವು ತಂದಿರಬಹುದು. ಒಟ್ಟಾರೆ ರಾಜ್ಯಪಾಲರ ಭಾಷಣಕ್ಕೆ ಬಿಜೆಪಿ ಆಕ್ಷೇಪಗಳ ಸುರಿಮಳೆಗೈದಿದೆ. ಆದರೆ ಗ್ಯಾರಂಟಿಗಳಲ್ಲಿ ಕೇಂದ್ರದ ಪಾಲಿಲ್ಲ ಅಂತ ಕಾಂಗ್ರೆಸ್ ತಿರುಗೇಟು ನೀಡಿದೆ. ಶಿವಪ್ರಸಾದ್ ಜೊತೆ ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.